ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಇದೀಗ ಅತಿಥಿಗಳಾಗಿ 5 ಜನ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಮಂಜಣ್ಣ ಒಂದು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ವಿಚಾರವಾಗಿ ಎಲ್ಲರ ಜೊತೆ ಕಿರಿಕ್ ಮಾಡ್ಕೊಳ್ತಿದ್ದಾರೆ. ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ, ಈ ಮನೆಯ ಕ್ಯಾಪ್ಟನ್ ಎನ್ನುವ ಹಾಗೆ ಕ್ಯಾಪ್ಟನ್ ರೂಮ್ನಲ್ಲೇ ಕುಳಿತುಕೊಂಡು ಎಲ್ಲರ ಬಳಿ ಸೇವೆ ಮಾಡಿಸ್ಕೊಳ್ತಿದ್ದಾರೆ. ಈಗಿರುವಾಗ ಅಶ್ವಿನಿ ಹಾಗೂ ಮಂಜಣ್ಣಗೂ ಒಂದು ಸಣ್ಣ ಕಿರಿಕ್ ನಡೆದಿದೆ. ಕೊನೆಗೆ ಮಂಜಣ್ಣ ಸೋತು ಅಶ್ವಿನಿಯವರು ತಮ್ಮ ಶಪಥವನ್ನ ಮುರಿದಿದ್ದಾರೆ. ಹಾಗಾದ್ರೆ ಅಶ್ವಿನಿ ಹಾಕಿದಂತಹ ಶಪಥವಾದರೂ ಯಾವುದು, ಮಂಜಣ್ಣ ಹಾಕಿರೋ ಸವಾಲಾದರೂ ಯಾವುದು? ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 56 ದಿನ ಕಳೆದು ಇದೀಗ ಮುಂದೆ ಸಾಗ್ತಾ ಇದೆ. ಈ ವಾರ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಕಂಗೊಳಿಸ್ತಾ ಇದ್ದಿದ್ದು ಕೆಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಸೀಸನ್ 12ರ ಸ್ಪರ್ಧಿಗಳಿಗೆ ಇದು ಸಿಕ್ಕಾಪಟ್ಟೆ ಶಾಕ್ ಎನಿಸಿದೆ. ಆದರೆ ಇದೀಗ ಅತಿಥಿಗಳಾಗಿ ಬಂದ ಮಂಜಣ್ಣ, ರಜತ್ ಅವರ ಹಿಂಸೆ ತಡೆಯಲಾರದೆ ಹಲವಾರು ಗೊಂದಲಗಳು ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿಯಾಗಿದೆ. ಹೀಗಿರುವಾಗ ಅಶ್ವಿನಿ ಅವರು ಈ ವಾರ ಬಿಗ್ ಬಾಸ್ ಪ್ಯಾಲೇಸ್ಗೆ ವೇಟರ್ ಆಗಿದ್ದು, ಅತಿಥಿಗಳು ಆರ್ಡರ್ ಮಾಡುವಂತಹ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ ಸರ್ವ್ ಮಾಡಬೇಕು. ಹೀಗಿರುವಾಗ ಮಂಜಣ್ಣ ಅವರು ಕ್ಯಾಪ್ಟನ್ ರೂಮ್ನಲ್ಲಿ ಕುಳಿತುಕೊಂಡು ತಾವು ಆರ್ಡರ್ ಮಾಡಿರುವಂತಹ ಊಟವನ್ನು ಬಂದು ಸರ್ವ್ ಮಾಡಬೇಕು ಎಂದು ಅಶ್ವಿನಿ ಅವರಿಗೆ ಆರ್ಡರ್ ಮಾಡ್ತಾರೆ. ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋವರೆಗೂ ಈ ಒಂದು ಕ್ಯಾಪ್ಟನ್ ರೂಮ್ಗೆ ಕಾಲ್ ಇಡೋದಿಲ್ಲ ಎಂದು ಶಪಥ ಮಾಡಿದ್ದೆ. ಈ ಶಪಥವನ್ನು ಮುರಿದು ಯಾವುದೇ ಕಾರಣಕ್ಕೂ ಈ ರೂಮ್ಗೆ ನಾನು ಕಾಲಿಡೋದಿಲ್ಲ ಎಂದು ಮಂಜಣ್ಣ ಅವರಿಗೆ ತಿಳಿಸ್ತಾರೆ. ಆದರೆ ಮಂಜಣ್ಣ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ನಾನು ನಿಮಗೆ ಆರ್ಡರ್ ಮಾಡಿದ್ದೀನಿ, ನೀವು ಈ ಕ್ಯಾಪ್ಟನ್ ರೂಮ್ ಒಳಗೆ ಬಂದು ನನಗೆ ಸರ್ವ್ ಮಾಡಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ತಾರೆ. ಇದೇ ರೀತಿ ಅಶ್ವಿನಿಯವರು ಕೂಡ ನಾನು ಕ್ಯಾಪ್ಟನ್ ಆಗುವವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ರೂಮ್ಗೆ ಕಾಲಿಡೋದಿಲ್ಲ ಎಂದು ಹಠ ಹಿಡಿಯುತ್ತಾರೆ. ಉಗ್ರಂ ಮಂಜು ಅವರು ಎಷ್ಟೇ ಹೇಳಿದ್ರು ಅಶ್ವಿನಿ ಅವರು ಒಪ್ಪಿಕೊಳ್ಳೋದೇ ಇಲ್ಲ. ನನ್ನ ಬದಲು ಗಿಲ್ಲಿಯನ್ನ ಕಳಿಸ್ತೀನಿ ಎಂದು ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾರೆ. ಇದಾದ ಬಳಿಕ ಮ್ಯಾನೇಜರ್ ಅಭಿ ಅವರು ಅಶ್ವಿನಿಯವರನ್ನ ಒಪ್ಪಿಸಿ ಕ್ಯಾಪ್ಟನ್ ರೂಮ್ ಒಳಗೆ ಹೋಗಿ ಸರ್ವ್ ಮಾಡಲು ತಿಳಿಸ್ತಾರೆ. ಆದರೆ ಅಶ್ವಿನಿ ಮಾತ್ರ ಯಾವುದಕ್ಕೂ ಒಪ್ಪಿಕೊಳ್ಳೋದೇ ಇಲ್ಲ. ನಾನು ಕ್ಯಾಪ್ಟನ್ ಟಾಸ್ಕಲ್ಲಿ ಗೆದ್ದು ಆಡಿ ಅದಾದ ಬಳಿಕ ಕ್ಯಾಪ್ಟನ್ ರೂಮನ್ನು ಬಳಸ್ತೀನಿ, ಅಲ್ಲಿವರೆಗೂ ನನ್ನ ಒಂದು ಕಾಲನ್ನು ಕೂಡ ನಾನು ಕ್ಯಾಪ್ಟನ್ ರೂಮ್ ಒಳಗೆ ಇಡೋದಿಲ್ಲ ಎಂದು ಸಾಕಷ್ಟು ಡ್ರಾಮಾ ಮಾಡ್ತಾರೆ. ಕೊನೆಗೆ ಮಂಜು ಅವರು, ನೀವು ಬಂದು ಸರ್ವ್ ಮಾಡಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಈ ಊಟವನ್ನು ಮುಟ್ಟೋದಿಲ್ಲ, ಈ ಒಂದು ಪ್ಯಾಲೇಸ್ನಿಂದ ಹೊರಟು ಹೋಗ್ತೀವಿ ಎಂದು ಪಟ್ಟು ಹಿಡಿದು ಕುಳಿತುಕೊಳ್ತಾರೆ. ಇದಾದ ಬಳಿಕ ಅಶ್ವಿನಿ ಅವರು ಸೋತು ಸುಣ್ಣಾಗಿ ತಮ್ಮ ಶಪಥವನ್ನು ಮುರಿದು ಕ್ಯಾಪ್ಟನ್ ರೂಮ್ಗೆ ಹೋಗಿ ಮಂಜಣ್ಣ ಅವರಿಗೆ ಸರ್ವ್ ಮಾಡ್ತಾರೆ. ಹೌದು, ಈ ಸೀಸನ್ 12ರಲ್ಲಿ ಪ್ರಾರಂಭದಿಂದಲೂ ಪುರುಷ ಸದಸ್ಯರೇ ಕ್ಯಾಪ್ಟನ್ ಆಗಿರ್ತಾರೆ. ಯಾವ ಒಬ್ಬ ಮಹಿಳಾ ಸ್ಪರ್ಧಿಯೂ ಕೂಡ ಕ್ಯಾಪ್ಟನ್ ಆಗಿರೋದಿಲ್ಲ. ಅಶ್ವಿನಿ ಅವರು ತಾವೇ ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದು ಸೀಸನ್ 12ರ ಮೊಟ್ಟ ಮೊದಲ ಲೇಡಿ ಕ್ಯಾಪ್ಟನ್ ಆಗಬೇಕು, ಅದಾದ ಬಳಿಕವೇ ನಾನು ಕ್ಯಾಪ್ಟನ್ ರೂಮ್ಗೆ ಕಾಲಿಡುವುದು ಎನ್ನುವ ಶಪಥವನ್ನ ಮಾಡಿರ್ತಾರೆ. ಆದರೆ ಇಂದು ಮಾಜಿ ಸ್ಪರ್ಧಿಯಾದ ಉಗ್ರ ಮಂಜು ಅವರು ಈ ಒಂದು ಶಪಥವನ್ನ ಮುರಿಸಿದ್ದಾರೆ. ಕೊನೆಗೆ ಅಶ್ವಿನಿ ಅವರು ಸೋತು ಮಾತು ಮುರಿದಿದ್ದಕ್ಕೆ ದೇವರ ಬಳಿ ಹೋಗಿ ಕ್ಷಮೆಯನ್ನ ಕೇಳಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊಟ್ಟ ಮೊದಲ ಲೇಡಿ ಕ್ಯಾಪ್ಟನ್ ಆಗ್ತಾರಾ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸಪೋರ್ಟ್ ಯಾವ ಒಬ್ಬ ಸ್ಪರ್ಧಿಗೆ ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.